ಫೈನಲಿ ಈಗ ಅವ್ರ ಜರ್ನಿ ನೋಡಿದಿರಿ. ಸೊ ಒಂದು ರೀತಿ ಏನು ಹೇಳ್ತೀರಿ? ನೀವು ಹೇಳಿದಾಗೆ ಸದ್ಯಕ್ಕೆ ಸುಲಭಕ್ಕೆ ನಿಲುಕದ ನಕ್ಷತ್ರ ಆಗಿದ್ದಾರೆ ಗಿಲ್ಲಿ ಅವರು. ಸೊ ಏನು ಹೇಳ್ತೀರಿ? ಅವರ ಆಪ್ತರ ಜೊತೆ ಮಾತನಾಡಿದ್ರೆ ಅವ್ರನ್ನ ಭೇಟಿ ಮಾಡುವಂಥ ಪ್ರಯತ್ನಗಳಾಗ್ತಿದೆಯಾ ಹೇಗೆ ಅಂತ? ಇಲ್ಲ, ಅವರು ತುಂಬ ಒಂದೇನೆಂದರೆ ಅವನ ಅಪ್ಪಟ ಆ, ಗ್ರಾಮೀಣ ಪ್ರತಿಭೆ. ಅವನು ಎಷ್ಟೇ ಬೆಳೆದ್ರೂ ಅವ್ನು ಬದಲಾಗಲ್ಲ ಅಂತ ಗೊತ್ತು, ಅವ್ನ ಕ್ಯಾರೆಕ್ಟರ್ ಬದಲಾಗಲ್ಲ ಅಂತ ಗೊತ್ತು. ಅವನು ಒರಿಜಿನಲಿ ಅವ್ನ ಕ್ಯಾರೆಕ್ಟರ್ ಏನು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಜನಗಳಿಗೆ ಒಂದೊಂದು ಸತಿ ಏನೋ ಬೇರೆ ಥರ ಕಾಣ್ಬೋದು ಅಥವಾ ಏನೋ ಅನ್ನಿಸ್ಬೋದು, ಖಂಡಿತ ಹಂಗಲ್ಲ. ನೆನ್ನೆ ಕೂಡ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನೋಡಿದೆ, ಅದೇ ಯಾವ ಚಪ್ಪಲಿ ಹಾಕ್ಕೊಂಡು ಸ್ಟೇಜ್ ಮೇಲೆ ಹೋಗಿದ್ದಾರೆ. ಅವತ್ತು ಹೆಂಗಿದ್ರು ಇವತ್ತು ಹಂಗಿದ್ದಾರೆ. ಟ್ಯಾಲೆಂಟ್ ಅನ್ನೋದು ಮಾತ್ರ ಅವರಿಗೆ ಜನಗಳಿಗೆ ತುಂಬ ಇಷ್ಟ ಆಗಿದೆ. ಕರ್ನಾಟಕದಾದ್ಯಂತ ಇಷ್ಟ ಆಗಿದೆ, ಅಷ್ಟೊಂದು ಓಟ್ ಬಂದಿದೆ, ಅದೆಲ್ಲ ಗೊತ್ತಿದೆ. ಗಿಲ್ಲಿಯವರು ತುಂಬ ಇನ್ನೂ ಎತ್ತರಕ್ಕೆ ಬರಲಿ. ಈಗೇನಾಗಿದೆ ಅಂದರೆ ಈಗ ಬಂದಿರೋ ಅಂಥ ಈ ಪಾಪ್ಯುಲಾರಿಟಿ, ಈ ಯಶಸ್ಸನ್ನು ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡಬೇಕು. ಅವರು ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡಬೇಕಾಗಿದೆ. ಈಗ ಹೇಳಿದ್ನಲ್ಲ, ಅವ್ರಿಗೆ ಸ್ವಲ್ಪ ಎಷ್ಟು ಬ್ಯುಸಿ ಇದ್ದಾರೆ ಅಂದರೆ ಒಂದು ಸ್ವಲ್ಪ ಜನಗಳು ಎಲ್ಲ ಕಡೆ ಕರೀತಾರೆ. ಎಲ್ಲರೂ ನನ್ನ ಹತ್ರನೇ ಮೂರು ದಿವಸ ಆದಮೇಲೆ ನನ್ನ ಹತ್ರ ಸಿಕ್ಕಿದ್ದವರು. 3 ದಿವಸ ಆದಮೇಲೆ ನನಗೆ ಫೋನು ಸಿಕ್ಕಿದ್ದಾರೆ, ನಿರಂತರವಾಗಿ ಪ್ರಯತ್ನ ಮಾಡ್ತಾ. ಬಟ್ ಒಳ್ಳೇದಾಗಲಿ, ಅವರಿಗೆ ಚೆನ್ನಾಗಿರಲಿ. ಸರ್ ಫೈನಲಿ ಅಂದರೆ ಪಾಪ್ಯುಲಾರಿಟಿ ಇದೆ, ಎಲ್ಲವೂ ಇದೆ. ಇದೆಲ್ಲದರ ಜೊತೆಗೆ ಅವರು ಬಡವನ ಶ್ರೀಮಂತನ ಅನ್ನೋಂಥದ್ದು ಸಾಕಷ್ಟು ಚರ್ಚೆ ಕಾರಣ ಆಗ್ತಾ ಇದೆ. ಸೊ ಈ ನಡುವೆ ಅವರ ಬಡತನ ಬದುಕು ಬಂದಂತಹ ದಿನ ನೀವು ಹೇಳೋಕ್ಕೊಟ್ರೆ ಹೇಗಿದೆ? ಇಲ್ಲ, ಈಗ ಅವನು ಸಾಮಾನ್ಯವಾಗಿ ಬಡವ ಅಂತ ಎಲ್ಲೂ ತೋರಿಸಿಲ್ಲ. ಅವನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ. ಅವರು ಬಡತನದಲ್ಲಿದ್ದರೂ ಕೂಡ ನಿರಂತರವಾಗಿ ಅವ್ನು ಕಷ್ಟಪಡ್ತಾ, ಅವ್ನು ದುಡಿತಾ ಬೆಳೆಯೋಂಥ ಪ್ರಯತ್ನ ಮಾಡಿದ್ದಾನೆ. ಶೋ ಮಾಡ್ತಾ ಒಂದು ಕಾರ್ ತಗೊಂಡ್ರು, ಯಾವುದೋ ಒಂದು ಕಾರ್ ತಗೊಂಡ್ರು. ಅದು ಅವ್ನು ಹೆಂಗೆ ತಗೊಂಡ, ಅದು ಹೆಂಗೆ ಕೊಟ್ಟ, ಅದು ನಮಗೆ ಗೊತ್ತು ಅಲ್ವಾ. ಬಟ್ ನೋಡಿದ ತಕ್ಷಣ ಏನು ಕಾರ್ ಐತೆ, ಅದೀತೆ ಶ್ರೀಮಂತ ಅಂತ ಹೇಳೋದಲ್ಲ. ಬಟ್ ಅವ್ನು ಕಷ್ಟಪಟ್ಟು ಓಡಾಡೋಕ್ಕೆ ಅವ್ನಿಗೆ ಅವಶ್ಯಕತೆ ಇತ್ತು. ಈಗ ನಾವು ಎಲ್ಲೋ ಸಿರ್ಸಿ ಪ್ರೋಗ್ರಾಮ್ ಇದ್ದು ಬನ್ನಿ, ಎಲ್ಲೋ ಪ್ರೋಗ್ರಾಮ್ ಇದ್ದು ಬನ್ನಿ ಅಂತ ಫೋನ್ ಮಾಡಿದ ತಕ್ಷಣ ಫಸ್ಟ್ ಅವ್ನು ಲಗ್ಗೆರೆಯಲ್ಲಿ ರೂಮ್ ಇತ್ತು. ನಾನೇ ಒಂದು ಕಾರ್ ಕಳಿಸ್ತಾ ಇದ್ದೆ. ಲಗ್ಗೆರೆ ಬ್ರಿಡ್ಜ್ ಹತ್ರ ಬಂದು ಹತ್ಕೊಂತಿದ್ರು, ಒಂದು ಕಾರಲ್ಲೇ ಮುಡ್ಕೊಂಡು ಅವ್ನಿಗಂತ ಒಂದು ಕಾರ್ ಇಡ್ತಿದ್ದೆ. ಸೀದಾ ಬರ್ತಿದ್ರು, ಮುಗಿಸ್ಕೊಂಡು ಅಲ್ಲೇ ಡ್ರಾಪ್ ಮಾಡ್ತಿದ್ರು. ಆಮೇಲೆ ಬ್ಯುಸಿ ಆಗ್ತಾ ಅಲ್ಲಿ 2-3 ಪ್ರೋಗ್ರಾಮ್ ಅಟೆಂಡ್ ಬರೋ ಥರ ಆಗುತ್ತಲ್ಲ, ಅವ್ರಿಗೆ ಓನ್ ಕಾರ್ ಅವಶ್ಯಕತೆ ಇತ್ತು. ಆಮೇಲೆ ಯಾವುದೋ ಒಂದು ಕಾರ್ ತಗೊಂಡು MG ಕಾರ್ ತಗೊಂಡ್ರು. ಕನಸಿತ್ತು ಪಾಪ ಅವ್ರಿಗೆ. ನನ್ನ ಹತ್ರ ಹೇಳ್ತಿದ್ರು, MG ಕಾರ್ ತಗೊಂಡು ನಾನು ಅಬ್ಬಯ್ಯನವರ ಸ್ಟುಡಿಯೋದ ಹತ್ರ ಇಳಿದ್ರೆ ಅನುಶ್ರೇಖ ನೋಡಿ ಏನು ಅನ್ಬೋದು ಅಂತ ಹೇಳ್ತಿದ್ರು ಒಂದು ಸತಿ. ಆ ಥರ ಒಂದು ಕನಸಿತ್ತು, ತಗೊಂಡಿದ್ರು. ಒಂದು ಅಷ್ಟು ಬಿಟ್ಟರೆ ಬೇರೆ ಏನೋ ಅಷ್ಟು ಕೋಟಿ ಹಂಗೆ ಹಿಂಗೆ ಶ್ರೀಮಂತ ಖಂಡಿತ ಅಲ್ಲ. ನಾರ್ಮಲಿ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಕಷ್ಟಪಟ್ಟು ಅವನಿಗೆ ಅವಶ್ಯಕತೆ ಇರೋದು ಒಂದು ಕಾರ್ ತಗೊಂಡಿರೋದು ಬಿಟ್ಟರೆ ಆ ಥರದ್ದೇನೋ ದೊಡ್ಡ ಮಟ್ಟದ್ದು ಶ್ರೀಮಂತ ಅನ್ನೋದ್ರದ್ದು ಏನೂ ಇಲ್ಲ. ಎಸ್ ಸರ್. ಫೈನಲಿ ಗಿಲ್ಲಿ ಜೊತೆಗೆ ಇಷ್ಟು ವರ್ಷ ಜರ್ನಿ ಮಾಡಿದರೆ ಎಷ್ಟು ವರ್ಷದ ಹಿಂದೆ ಫಸ್ಟ್ ಶುರುವಾಗಿದ್ದು, ಫೈನಲಿ ಏನು ಹೇಳ್ತೀರಿ ಅಂತ? ಒಂದು 5-6 ವರ್ಷದ ಹಿಂದೆಯೇ ಫಸ್ಟು ನನಗೆ ಪರಿಚಯ. ಆಮೇಲೆ ನಿರಂತರವಾಗಿ ಕಾರ್ಯಕ್ರಮ ಅದು ಇದು ಜೊತೆಲೇ ಇದ್ವಿ. ಬಟ್ ನಮಗೂ ಅನಿಸಿತ್ತು, ಎಲ್ಲೋ ಒಂದು ಕಡೆ ಇವರು ಬೆಳೀತಾರೆ ಅನ್ನೋದು ಒಂದು ಕನಸಿತ್ತು. ಆ ಕನಸು ಒಂದು ಇದ್ದಿದ್ದಕ್ಕೆ ನಾವು ಅದು ಸಿನಿಮಾದೊಂದು ಪ್ಲ್ಯಾನು ಕೂಡ ನಮ್ಮ ತಲೆಯಲ್ಲಿ ಬಂದಿದ್ದು ಅವರಿಗೆ. ನಂತರ ಇವತ್ತು ಅದು ನಿಜ ಆಗಿದೆ. ಎಕ್ಸ್ಪೆಕ್ಟ್ ಮಾಡದೇ ಇರೋದಕ್ಕಿಂತ ಹೆಚ್ಚಾಗಿದೆ. ಅದು ಈ ಮಟ್ಟಕ್ಕಾಗುತ್ತೆ. ಈಗ ಹೆಂಗಾಗಿದೆ ಅಂದರೆ, ಒಂದು ಮಟ್ಟಕ್ಕೆ ಗೆದ್ದು ಬರ್ತಾರೆ ಅಂತ ನಾವು ಅಂದ್ಕೊಂಡ್ರೆ ಅದು ಇನ್ನೊಂದು ಮಟ್ಟಕ್ಕೆ ಗೆದ್ದು ಬಂದುಬಿಟ್ರು. ಅದು ಖುಷಿಯಾಗಿದೆ. ಬೆಳೀಲಿ, ಚೆನ್ನಾಗಿ ಬೆಳೀಲಿ. ಬಟ್ ಅದನ್ನು ಅವ್ರನ್ನ ಉಳಿಸಂತಾರೆ, ಆ ಥರ ಏನಿಲ್ಲ. ಬಟ್ ಜನಗಳು ಪ್ರೀತಿ ಇದೆ, ಅದು ಹಂಗೆ ನಿರಂತರವಾಗಿ ಅವ್ರ ಮೇಲಿರಲಿ. ಅವ್ರಿಗೆ ಇನ್ನೂ ಒಳ್ಳೇದಾಗಲಿ ಅಂತ ನಾನು ಹೇಳ್ತೀನಿ ಸರ್. ಥ್ಯಾಂಕ್ ಯು ಗುರು ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಗುರು ಈವೆಂಟ್ಸ್ನ ಗುರು ಅವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಆರಂಭದಲ್ಲಿ ಅವ್ರ ಈವೆಂಟ್ಸಿಗೆ ಬರೋ ಟೈಮಲ್ಲಿ ಹೇಗಿರ್ತಾಯಿದ್ರು, ಅವ್ರ ಜರ್ನಿ ಬಗ್ಗೆ ಏನು ಹೇಳ್ತಾಯಿದ್ರು, ಅವ್ರು ಕಂಡಂಥ ಕನಸುಗಳೇನಿತ್ತು, ಮತ್ತು ಸಿನಿಮಾ ಮಾಡುವಂಥ ಪ್ಲ್ಯಾನ್ ಹೇಗಾಗಿತ್ತು ಅನ್ನೋದನ್ನು TV9 ಜೊತೆ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.